ವೆಲ್ಕಮ್ ಬ್ಯಾಕ್ ಟು ನಿಶ್ಮಿತಾ ಪುಟ್ಟಾಡೋ ಯೂಟ್ಯೂಬ್ ಚಾನಲ್. ಎಸ್, ಇವತ್ತು ಸ್ಯಾಟರ್ಡೆ, ಟೈಮು 1:30 ಆಗಿದೆ ಮಧ್ಯಾಹ್ನ. ಈಗ ಬೆಳಿಗ್ಗೆ 11 ಗಂಟೆಯಿಂದ ಹೊರಡ್ತೀವಿ ಅಂತ ಹೇಳಿ ಈಗ ದಾವಣಗೆರೆಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂತಂದರೆ ನಮ್ಮ ಅಕ್ಕ ಇದ್ದಾರಲ್ವ, ಅವರ ಮಾವ ತೀರ್ಕೊಂಡು ಹೋಗಿ 3 ವರ್ಷ ಆಯಿತು. ನಾಳೆ ಕಾರ್ಯ ಪೂಜೆ ಇದೆ 3 ವರ್ಷದ್ದು. ಸೊ ಹಾಗಾಗಿ ಬನ್ನಿ ಅಂತ ಹೇಳಿದರು, ಹಾಗಾಗಿ ಹೋಗ್ತಾ ಇದ್ದೀವಿ. ನಾವು ಈಗ ಹೊರಟಿದ್ದೀವಿ. ತುಂಬ ದಿನ ಆಯಿತು ವ್ಲಾಗ್ ಮಾಡಿದೆ. ಸೊ ಡ್ಯೂಟಿ ಎವ್ರಿ ಡೇ, ಎಲ್ಲೂ ಹೋಗೋಕ್ಕಾಗೋದು ಇಲ್ಲ ವ್ಲಾಗ್ ಮಾಡೋಕ್ಕೆ. ಅದೇ ಮನೆ, ಅದೇ ಶಾಪು, ಅದೇ ಸ್ಕೂಲು, ಎಲ್ಲಿ ವ್ಲಾಗ್ ಮಾಡೋದು. ಸೊ ಹಾಗಾಗಿ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ. ಹೀಗೆ ಸ್ಮಾಲ್ ಟ್ರಾವೆಲಿಂಗ್ ವ್ಲಾಗು. ಸೊ ಬನ್ನಿ, ಹೋಗಿ ಮುಟ್ಟುವಾಗ 5:30, 6 ಆಗಬಹುದು. ಲೆಟ್ಸ್ ಗೋ. ಈಗ ಬಿಟ್ಟಿದ್ದೀವಿ ನಾವು. ಎಷ್ಟು ಬಿಸಿಲಿದೆ ಅಂದರೆ ಯಪ್ಪಾ. ಇನ್ನು ಮಾರ್ಚ್ ಮಂತ್, ಈಗ ಈ ಮಾರ್ಚ್ಗೆನೆ ಎಷ್ಟು ಬಿಸಿಲಿದ್ರೆ ಇನ್ನು ಏಪ್ರಿಲ್ ಮೇ ತುಂಬ ಬಿಸಿಲಿದೆ. ಎಷ್ಟು ಗಂಟೆಗೆ ಹೋಗಿ ರೀಚ್ ಆಗ್ತೀವಿ ನಾವು? ಹೇಳು. 5:30ಯಾ? 6 7 ಸುಮ್ಮನೆ ಹೇಳ್ಬೇಡ. 7 ಅಂತೆ, ಇಲ್ವೇ ಇಲ್ಲ. ನೋಡೋಣ ನಿನ್ನ ಕೈಲಾಗುತ್ತೆ, ನಿನ್ನ ಕೈಲಾಗುತ್ತೆ. ನೀನು ಮನಸ್ಸು ಮಾಡಿದರೆ ಮಾರ್ಗ ಮೀಟ್. ಎಸ್ ಯು ಕ್ಯಾನ್. ಮೇಡಮ್ ಅವರು ಒಳ್ಳೆ ಆಯ್ತು, ಫೋನ್ ಹಿಡ್ಕೊಂಡು ಕೂತವಳೆ. ತಂದು ಬ್ಯಾಗ್ ಮಾತ್ರ ಡಿಕ್ಕಿಯಲ್ಲಿ ಹಾಕಿಲ್ಲ ಅಮಿತವಳು. ಅಲ್ಲಿ ನೋಡಲಿ, ಅವಳು ಬ್ಯಾಗನ್ನ ಮಾತ್ರ ಇಟ್ಕೊಂಡು ಬಂದವಳೆ. ನಮ್ದೆಲ್ಲ ಬ್ಯಾಗ್ನ ಡಿಕ್ಕಿಗೆ ಹಾಕೋಳೆ. ದಾವಣಗೆರೆ ಹತ್ರ ಬಂದಿದೀವಿ. ಈಗ ಫಸ್ಟ್ ಹರಿಹರ ಚರ್ಚಿಗೆ ಹೋಗೋಣ ಅಂತ. ಸುಷ್ಮಿತಾ ನಿದ್ದೆ ಆಯ್ತಾ? ಒಂದು ಮೂವಿ ಮುಗಿಸ್ದ? ಅನ್ಬೇಡ, ಒಂದೊಳ್ಳೆ ಕುತ್ಕೊಂಡು ಮೂವಿ ನೋಡಿದ್ಲು. ನಾನು ಮೂವಿ ನೋಡಿದೆ. ಆದ್ರೂ ಅಂತಾರೆ ಮೂವಿನ ಸುಮಾರು 1 ತಿಂಗಳಿಂದ ನೋಡ್ತಾ ಇದ್ದೀನಿ. ಇವತ್ತು ಮುಗಿಸಿದ್ದೀನಿ ಅದನ್ನ. ನಾನು ಸುಷ್ಮಿತನ್ಗೆ ಹೇಳಿ ಅವಳು ಮುಗಿಸಿದ್ಲು, ಇನ್ನು ನಂದು ಮುಗ್ದಿರ್ಲಿಲ್ಲ, ಇವತ್ತು ಮುಗಿಸ್ದೆ. ಸೊ ಈಗ ದಾವಣಗೆರೆ ಹತ್ರ ಇದ್ದೀವಿ. ಹರಿಹರ ಚರ್ಚಿಗೆ ಹೋಗೋಣ ಅಂತ. ದಾವಣಗೆರೆಯಿಂದ ಹರಿಹರ ಹತ್ರನೇ, ಹಾಗಾಗಿ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಇನ್ನೇನು ಹರಿಹರಕ್ಕೆ ಇನ್ನೊಂದು 5 ಕಿಲೋಮೀಟರ್ ಇದೆ. ಸೊ ನಂಬರ್ 1 ಹಾಗೆ ನಂಬರ್ 2 ಹೊಟ್ಟೆ ಹಸಿತಿದೆ ಅಂತೆ. ಸೊ ಹೋಟೆಲಿನ ಹುಡುಕಾಟ. ನಿಜ ಹೇಳ ಸುಳ್ಳು ಹೇಳ? ಹೆಸರು ನಮ್ದು. ನಿಜ ಹೇಳ ಸುಳ್ಳು ಹೇಳ? ನಿಜವಾಗ್ಲೂ ನಂಗೆ ಹೊಟ್ಟೆ ಹಸಿತಾ ಇಲ್ಲ. ನೀನ್ ಫುಲ್ ಡೇ ಇದು ನಿಂಗೆ ಹೊಟ್ಟೆ ಹಸಿ ಆಗಲ್ಲ. ಯಾಕೆ? ನೀನ್ ಅಷ್ಟು ಚೆನ್ನಾಗಿ ಊಟ ಮಾಡ್ತೀಯಲ್ಲ. ನಿಜವಾಗ್ಲೂ ನಂಗೆ ಹೊಟ್ಟೆ ಹಸಿತಾ ಇಲ್ಲ. ಏನ್ ತಿನ್ಕೊಂಡ್ ಬಂದೆ? ಪಾಸ್ತಾ. ನೀನ್ 3 ರೊಟ್ಟಿ. ಅದ್ ನಿಜವಾಗ್ಲೂ ವೇಸ್ಟ್ ಅಂದ್ರೆ ವೇಸ್ಟ್. ಅದಕ್ಕೆ ಎಂತದ್ದು ಚೆನ್ನಾಗಿಲ್ಲ. ಹಾಟ್ ಚಿಪ್ಸ್ ಅಲ್ಲಿ ಇನ್ ಮುಂದೆ ಏನು ತಕೋಬಾರ್ದು. ಅದು ಬೇರೆ ಕಡೆ ಜಿಗಣಿ ಬಿಟ್ಟು ಅಲ್ಲಿ ಒಂದ್ ಸ್ವಲ್ಪ ಚೆನ್ನಾಗಿ ಸಿಗುತ್ತೆ. ಅದು ಎಲ್ಲ ಎಣ್ಣೆ ಸ್ಮೆಲ್ ಅಂದ್ರೆ ಎಣ್ಣೆ ಸ್ಮೆಲ್. ಅಷ್ಟೊಂದು ಹಾಳಾಗಿದೆ. ನಾ ತಿಂದೇ ಇಲ್ಲ, ಅಲ್ಲಿ ವಾಪಸ್ ಇಟ್ಟಿಲ್ಲ. ಹಂದಿ ರೋಡಲ್ಲಿ. ಸೊ ಏನಾದ್ರೂ ಲೈಟ್ ಆಗಿ ಸ್ನಾಕ್ಸ್ ತಿಂದು. ದಾವಣಗೆರೆ ಅಲ್ಲ, ಇದು ಹರಿಹರ. ಇದು ದಾವಣಗೆರೆ ಅಂತೆ. ಹರಿಹರ ರೀಚ್ ಆದ್ವಿ. ಹೋಟೆಲ್ ಇಂದ್ರಪ್ರಸ್ಥ. ಭಾರತೀಯ ಉಪಹಾರ. ಅದು ಉಪಹಾರ. ಮೇಡಮ್ ಅವರಿಗೆ ಹೊಟ್ಟೆ ಹಸಿತಾಯ್ತು. ಕೊನೆಗೂ ಹೋಟೆಲ್ ಸಿಕ್ತು. ಮತ್ತೆ ಹೇಳಿದೆ, ನೀನು ದಾವಣಗೆರೆ ಬೆಣ್ಣೆ ದೋಸೆ ತಿಂತೀನಿ ಅಂತ ಹೇಳ್ಕೊಂಡು ಈಗ ಕ್ಯಾನ್ಸಲ್ ಮಾಡಿಕೊಂಡು ಮಸಾಲೆ ದೋಸೆ ತಗೊಳ್ತಾ ಇದೆಯಲ್ಲ. ಸೊ ಅಮಿತ್ ದಾವಣಗೆರೆ ಬೆಣ್ಣೆ ದೋಸೆ ಆರ್ಡರ್ ಮಾಡಿದ್ದಾರೆ.
ನಾನು ಮತ್ತು ಸುಷ್ಮಿತಾ ಮಸಾಲೆ ದೋಸೆ ಆರ್ಡ್ರ್ ಮಾಡಿದ್ದೀವಿ. ಅಯ್ಯೋ ಸಾರಿ, ನಾನು ನೋಡಿಲ್ಲ. ತಕೋ, ಚಟ್ನಿ ಏನು ಕೊಡಮ್ಮ ಇದಕ್ಕೆ? ಕೊಡ್ತಾರಂತೆ ಇರು. ಕೊಡ್ಲಿ ಚಟ್ನಿ. ಅದು ನಾವು ತರ್ಬೇಕಾ? ಇಲ್ಲ, ಅವ್ರು ಕೊಡ್ತಾರಂತ ಹೇಳು. ಇದೇನು ಚಟ್ಟಂಬಡೆ? ಅದೇ ಚೆನ್ನಾಗಿದೆ, ಚೆನ್ನಾಗಿದೆ. ಮಸಾಲೆ ದೋಸೆ ಬಂತು, ಕ್ರಿಸ್ಪಿ ಆಗಿದೆ. ಅಮಿತ್ ಬೆಣ್ಣೆ ದೋಸೆ. ಅಮಿತ್, ನೀನು ಫಸ್ಟ್ ಟೈಮ್ ಬೆಣ್ಣೆ ದೋಸೆ ತಿಂದಿರೋದಂತೆ ಇವನು. ಒಂದು ಕಾಫಿ ಟೀ ಕುಡಿಯೋಕೆ ಇಷ್ಟೊಂದು ಡಿಸ್ಕಸ್ ಯಪ್ಪ. ಅಯ್ಯೋ ಚೆನ್ನಾಗಿದೆಯಾ? ಹಾಂ ಚೆನ್ನಾಗಿದೆಯಾ? ನಾನು ತಿಂದಿಲ್ಲ, ನಾನು ತಿಂತೀನಿ ಒಂಚೂರು. ಹೌದಾ? ಇದ್ರಕ್ಕಿಂತ ಇದೇ ಎಷ್ಟೋ ಚೆನ್ನಾಗಿದೆ. ಸೊ ಅಮಿತ್ ಬೆಣ್ಣೆ ದೋಸೆ ತಗೊಂಡ್ರು, ನಾನು ಮತ್ತು ಸುಷ್ಮಿತಾ ಮಸಾಲೆ ದೋಸೆ ತಗೊಂಡ್ವಿ. ಮಸಾಲೆ ದೋಸೆ ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ. ವಡ ಎಲ್ಲಿ ಹೋದ್ರೂ ಲೇಟ್. ಕಾಫಿ ಕುಡಿಯೋದೇನಕ್ಕೆ? ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊ. ಇಲ್ಲ, ನಾವೊಂದು ಸ್ಟ್ರಾಂಗು ಒಂದು ಲೈಟ್ ಅಂದೆ. ನೀರು ಹಾಕೋ. ಬೇಗ ಬಾ ಈಗ. ಬ್ಯಾಂಗ್ಳೂರು. ಸರಿ ಬೇಗ ಬಾರೆ. ನಾವು ರೀಚ್ ಆದ್ವಿ ಈಗ ಹರಿಹರ ಆರೋಗ್ಯ ಮಾತೆಯ ಬಸಲಿಕನ ಬೆಸಲಿಕನ ಬಸಲಿಕ ಅಂತ ಆರೋಗ್ಯ ಮಾತೆ ದೇವಾಲಯ ಇದು. ಅಲ್ಲೇ ರೀಚ್ ಆದ್ವಿ. ನಾನು ಇಲ್ಲಿ ಬರ್ದೆ ಈಗ ಎಷ್ಟು ವರ್ಷ ಆಯ್ತು ಗೊತ್ತಾ? 2.5 years ಆಯ್ತು. ಸೊ ಗಾಡಿ ಪಾರ್ಕಿಂಗ್ ಮಾಡಿ ಹೋಗುವ. ಪಾಪ ಆ ಚಿಕ್ಕ ಹುಡುಗಿ ಸಿಕ್ಕಿದಾಳೆ ಅಂತ ಅಂದ್ಬಿಟ್ಟು ಇವರಿಬ್ಬರು ಆ ಹುಡುಗಿಗೆ ತೊಂದರೆ ಮಾಡ್ತಾ ಇದ್ದಾರೆ. ನಿನ್ ಫುಲ್ ಹೆಸರೇನು, ಅವಳ ಬರ್ಡೇನೇ ಅಲ್ಲ ನಿನ್ ಬರ್ಡೇ ಅಂತ ಏನೇನೋ ತಲೆ ತಿಂತಾ ಇದ್ದಾರೆ ಪಾಪ. ಬೌಜಿಚೆ ಡಿಸೋಸ ಅದಕ್ಕೆ ಕೊನೆಗೆ ಎಷ್ಟು ತಲೆ ತಿಂತಾರೆ ಪಾಪ ಮಗುಗೆ ನೋಡಿ. ವಾಚ್ ವಾಚಲ್ಲಾಗಿವೆತ್ತ ಯಾರ ಕೈಯಲ್ಲಿ ಏನಿರುತ್ತೋ ಮಕ್ಕಳು ಅವ್ರ ಕೈಗೆ ಹೋಗ್ಬಿಡ್ತಾರಲ್ಲ. ಅದು ಯಾರಾದ್ರೂ ಇರಲಿ, ಅದು ಅವ್ರಿಗೆ ಖುಷಿ ಆಯ್ತು ಅಂದ್ರೆ ಅವ್ರು ಹೋಗ್ಬಿಡ್ತಾರೆ ಅಲ್ವಾ? What is your name? Why? ಆ ಚಿಕ್ಕ ಮಕ್ಳ ಹತ್ರನೂ ಬಿಡಲ್ಲ ಅಲ್ಲೇ ಪಾಪ ಜಗಳಾಡೋದು. Why? ನಮ್ಮ ಮನೇಲೂ ನಮ್ಮ ಹತ್ರ ಜಗಳಾಡ್ತೀಯಾ, ಆ ಮಗು ಹತ್ರನೂ ಬಿಡಲ್ಲ ಅಂತೀಯ. ಇವ್ರು ಯಾರ, ಮಗು ಯಾರ ಅಂತ ಬೌಜಿಗೆ ಗೊತ್ತಿಲ್ಲ, ಬೌಜಿ ಯಾರು ಅಂತ ಮಗು ಗೊತ್ತಿಲ್ಲ. ಆದ್ರೂ ಎಷ್ಟು ಕ್ಲೋಸ್ ಆಗಿದ್ದಾರೆ ಮಕ್ಕಳೇ ಹಂಗೆ ಅಲ್ವಾ? ಸೊ ಆಯ್ತು, ನಿರ್ಮಲಾ ಅವ್ರಿಗೆ ವೇಟ್, ಅಕ್ಕನಿಗೆ ವೇಟ್ ಮಾಡ್ತಾ ಇದ್ವಿ. ಅವರಲ್ಲಿ ಮಾತಾಡ್ತಾ ಇದ್ದಾರೆ. ಹಾಂ, ಸೊ ಈಗ ಭಾವನ್ ಮನೆಗೆ ಹೋಗೋದು. ಇದು ಭಾವನ ಮನೆ. ಒಂದು ಮೊಟ್ಟೆಯ ಕತೆ, ಒಂದು ಮೊಟ್ಟೆಯ ಕತೆ, 30 ಮೊಟ್ಟೆಗಳ ಕತೆ, 30 ಮೊಟ್ಟೆಗಳ ಕತೆ ಅಲ್ಲ, ಒಂದು ಮೊಟ್ಟೆಯ ಟ್ರೇ ಕತೆ. ನೋಡಿ ಫ್ರೆಂಡ್ಸ್, ನಮ್ಮ ಅಪಾರ್ಟ್ಮೆಂಟ್
ಮಕ್ಕಳ ಬರೀ ಕಲೆ ಕಲೆ ಒಂದೇನೆ ಬೈತಾ ಇದ್ದಾಳೆ ನಿರ್ಮಲ. ಇದು ಸ್ವಲ್ಪ ಮೆಸ್ಸಿ ಆಗಿದೆ ಬಿಕಾಸ್ ಇವ್ರು ಇಲ್ಲಿ ಇರಲ್ಲ ಆಕ್ಚುಲಿ. ಹಾ, ಬ್ಯಾಂಗ್ಳೂರಲ್ಲಿ ಇರ್ತಾರೆ. ಸೊ ಅವಾಗ ಬಂದಾಗ ಸ್ಟೇ ಆಗಿರ್ತಾರೆ. ಮೀನು, ಫಿಶ್, ಸಾಗರ ಅನ್ಕೊಂತೀನಿ, ಸಾಗರದಿಂದ ಬಂದಿರೋದು, ಅಕ್ಕ ತಂದಿರೋದು, ಬಾವ ಅವರ ಅಕ್ಕ. ಸೊ ನಾವು ಬಂದ್ವಿ ಆಗ್ಲೇ ಚರ್ಚಿಂದ ಬಂದು ಸ್ವಲ್ಪ ನಾಳೆಗೆ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಹಾಗೆ. ಸೊ ಇದು ಅವ್ರ ಮನೆ. ಅಮಿತ್ ಏನ್ ಕಿತಾಪತಿ ಮಾಡ್ತಾ ಇದ್ದೀರಾ? ನೀನು ಹೊಲ್ದಿದ್ದು ಬಿಚ್ಚಿ ಹೋಯ್ತು. ಇಲ್ಲ, ನಾನು ಇದು ಹೊಲ್ದಿರೋದು, ಇದು ಈಗ ಬಿಚ್ಚಿ ಹೋಗಿರೋದು. ಇಲ್ಲ ಸುಷ್ಮಿತಾ, ನಾನು ಇದು ಬಿಚ್ಚಿರೋದು. ಅಮಿತ್ ಆಗ ಕೆಳಗಡೆದು ತಾನೇ ಅಮಿತ್ ಓಪನ್ ಆಗಿದ್ದು, ಲಾಸ್ಟ್ ಬಟನ್ ಹಾಕೋ. ಸುಳ್ಳು ಹೇಳ್ಬೇಡ, ನಿಜ ಹೇಳು. ಧಾರಾವಾಹಿಯಲ್ಲಿ ತೋರಿಸ್ತಾರಲ್ಲ, ನೀನ್ ಹಾಕ್ಬೇಕು, ಅವಾಗ ನಾನು ವಿಡಿಯೋ ಮಾಡ್ಕೊಡ್ತೀನಿ. ಅಯ್ಯೋ ಅಸಿನ್ ಬೇಡ. ಬರ್ತ್ಡೇ ಬಾಯ್. ಬೌಜಿ ಮಾಡಿ ಅವನ್ ಬರ್ಡೇಗೆ ಅವನೇ ಇಡ್ಬೇಕಾ ಪಾಪ. ನೀವ್ ಇಡ್ಬೇಕು. ವಿನಾಯಕಣ್ಣ ಕೇಕ್ ತಗೊಂಡು ತಿಂತಾರಲ್ಲ. ಸೊ ಆರನ್ ಅವ್ರ ಬರ್ಡೇ ಇತ್ತು ಇವತ್ತು. ನೀವೇನು ಟೇಸ್ಟ್ ಮಾಡ್ಬೇಕಣ್ಣ? ಹಿಂಗ್ ಮಾಡಿ ಹಿಂಗ್ ಇದ್ರ ಮೇಲೆ ಓದ್ತದ ಅಮಿತ್ ಅವರೇ ಫಸ್ಟ್ ಹೋಗೋದು. ಅವ್ರು ನಮ್ಗೆ ಯಾರಿಗೂ ಸೇಫ್ ಮಾಡಲ್ಲ, ಅವರೇ ಫಸ್ಟ್ ಓಡೋಗ್ತಾರೆ. ಹೆಂಗೆ ಹೇಳ್ತಾರೆ ನೋಡಿ. ಮತ್ತೆ ಅದನ್ನು ಕೂಡ ನಾವು ಮುಂಚೆ ಕುಮಾರಸ್ವಾಮಿ ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಾಗ ಕುಮಾರಸ್ವಾಮಿ ಒಂದು ಹುಡುಗ ಲಿಫ್ಟ್ ಅಲ್ಲಿ ಸಿಕ್ ಬಿದ್ದಿದ್ದ. ಯಾರು ಬಚಾವ್ ಮಾಡಕ್ಕಾಗ್ಲಿಲ್ಲ, ಅವನಿಗೆ ಇವನೇ ಬಚಾವ್ ಮಾಡಿದ್ದ. ವಾವ್, ಹಾಗಾದ್ರೆ ನಿಮ್ಮ ಮೇಲೆ ತುಂಬಾ ನಂಬಿಕೆ ಇದೆ, ನೀವು ಬಚಾವ್ ಮಾಡ್ತೀರಾ ಬಿಡ್ರಿ. ಅವತ್ತು ಆ ಹುಡುಗಂಗ್ ಅಲ್ಲೇ ಬಿಟ್ಟಿದ್ರೆ ನಮ್ಮ ಆಫೀಸ್ ಹತ್ರ ಬೆಂಕಿ ಬಿದ್ದಿತ್ತು. ಅವನು ಎದ್ರಿಗೆ ಹೋದ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಡಿಯರ್ ಆರನ್, ಹ್ಯಾಪಿ ಬರ್ತ್ಡೇ ಟು ಯು. ಮೇ ದ ಗುಡ್ ಗಾಡ್ ಬ್ಲೆಸ್ ಯು, ಮೇ ದ ಗುಡ್ ಗಾಡ್ ಬ್ಲೆಸ್ ಯು, may the good God bless you dear Aaron, happy birthday to you, happy birthday Aaron. Waiting for your turn. ಅಲ್ಲಿ ತೆಗಿರಿ, ಅಲ್ಲಿ ಫೋಟೋ ತೆಗಿರಿ. ಅಯ್ಯೋ ಫೋಟೋ ತೆಗಿರಿ ಅಣ್ಣ. ಈಗ ತೆಗಿತೀರಾ? ತೆಗಿತಾರೆ 2 ಪೀಸ್ ಹಾಕಿ. ನೀನೇನ್ ಕ್ಲಾಪ್ ಹೊಡ್ಕೊಂಡಿದ್ದೀರಿ? ಇಬ್ರು ಕರೆಕ್ಟ್ ಇದ್ದೀರಾ? ಮಮ್ಮಿ ಮಾಮ ಅಂಡ್ ಮಾಮಿ, ಮಾಮ ಮಾಮಿ ಹೋಗಿ ಬೇಗ. ಮಾಮ ಮಾಮಿ ಹೋಗ್ತಿದ್ದಾರೆ. ಆರನ್ ಮಾಮ ಮಾಮಿ. ಥೈಕ್ ಮಾಮ ಸ.
ಸೆಕೆಂಡ್ ಮಾಮಿ ಎಲ್ಲ ರೆಸ್ಪೆಕ್ಟ್ಫುಲಿ ಕರಿತೀವಿ ನಾವು, ಹೋಗಲೇ ಅಂತ. ಮಮ್ಮಿ ತಂದು ಇಲ್ಲಿ ಏನು ಕ್ಲಾಪ್ ಹೊಡ್ಕೊಂಡು ನಿಂತಿದ್ಯಾ ಆಯ್ತಾ? ಅಪ್ಪಾಜಿನ ಗೌರವ ಇಲ್ಲ. ನಾನು ಅನೇಕ ಪೀಸ್ ಕವಿ ಸಿಕ್ಕಿದೆ. ನೋಡಿ ಸ್ಮೈಲ್ ಅನ್ಬೇಕು. ಸ್ಮೈಲ್. ನಮ್ಮ ಇವನ್ ಅನ್ನಲ್ಲ. ಇದು 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 ಆಕ್ಚುಲ್ ಇದು ವಿನಾಯಕ ಕಾವೇರಿ ಸುಮ್ಮನೆ ಸುಮ್ಮನೆ ವಿನಾಯಕ ಕಾವೇರಿ ಬೆಕ್ಕವೇ ಶೆಟ್ ಮಿಸ್ ಆಯ್ತು. ಅವ್ರಿಗೆ ಗೊತ್ತಾಯ್ತು, ಅವ್ರಿಗೆ ಇಲ್ಲಾಂದ್ರೆ ಅವರೇ ಬಾಯಿಗೆ ಹಾಕೊಂತಿದ್ರು. ಶೆಟ್ 3ನೇದ್ರಲ್ಲಿ ಮುಕ್ತಾಯ ಮಾಡಿದ ವಿನಾಯಕ. ಅದೇ ನಿಮ್ಗೆ ಗೊತ್ತಾಯ್ತು ತಾನೇ, ನಾವು ಅದೇ ಹೇಳಿದಂತ. ಅದಕ್ಕೆ ನೀವು ತಿಂದಿಲ್ಲ ತಾನೇ ಇವತ್ತು. ಅದ್ ನೆನ್ಪಲ್ಲಿ ಇಟ್ಕೊಂಡು ಹೋಗಿರ್ತಾರೆ ಅವ್ರು. ನೀವೇ ತಕೊಂಡು ನೀವೇ ತಿನ್ನೋದು 2 times. ಕಟ್ಟ ದಿವಸ ಪಟ 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 ಚಮಚರಿ ಕಾನ್ಸರ್ಸಿ ಕಾವೇರಿ ಬಾಬಾ ಬಾಬಾ ಆಂಟಿ ಕನೆ ಕಾವೇರಿ ಕಾವ್ಸರೆ ಕರೆಕ್ಟ್. ಕಾವೇರಿ 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 ಕಾವ್ಸರೆ ಕಾವೇರಿ ಓ ಸರ್ ಕಾವೇರಿ ಬೇಗ ಫೋಟೋ ಪ್ಲೀಸ್. ನಾವು ಚರ್ಚಿಗೆ ಹೋಗಿ ಬಂದ್ಮೇಲೆ ಕೈ ತೊಳೆದಿರ್ತಾ ಇಲ್ಲ. ಕಟ್ಬೇಡ ಅದು ಕಾವೇರಿ ಕಾವೇರಿ ಅಂಕಲ್ ಹಬ್ಬದಾಯ್ನ ಅಂಕಲ್ ಬೊಗ್ಗಟ. 2 ಸರಿ ಇದಕ್ಕೆ ಹೋಗೋಣ ನಾವು ಚರ್ಚೆಗೆ ಹೋಗೋಣ. ಕಾವೇರಿ ಬೇಕಿ ಅಂಕಲ್ ಇಕ್ಚೂರ್ ಬಗ್ಗಜೆ. ಮತ್ತೊಬ್ರು ಲಾಸ್ಟ್ ಆಂಟಿ ನೋಡಿದ್ರಲ್ಲ ಕಾವೇರಿ ಬಾಬಾ ಪಟ್ಟ ಕಾವೇರಿ ಅವನು ಅದ್ರ ಟೇಸ್ಟ್ ನೋಡ್ತಾ ಇದ್ದ. ಚಾರ್ಜ್ ಬಾಜ್ ಇರ್ಬೇಕಾದ್ರೆ ಟೆನ್ಷನ್ ಯಾಕೆ ಅವ್ರು ಕಟ್ ಮಾಡ್ತಾರೆ? ಯಾವ್ದು ನಾಳೆಯಿಂದನೇ ಎಲ್ಲ ಪ್ರಿಪರೇಷನ್ ಶುರು ಆಗ್ಬೇಕು ನೋಡಿ ನಿಮ್ದು. ಏನ್ ಮಾಡ್ಬೇಕು? ಆಮೇಲೆ ಯಾರಿಗೆಲ್ಲ ಏನ್ ಮಾಡ್ಬೇಕು? ಮತ್ ಇವತ್ ತಕೊಂಡೋಗೋಣ ದಾವಣಗೆರೆಯಿಂದಾನೆ ನಾಳೆ ಹೋಗ್ಬೇಕಾದ್ರೆ. ಅಲ್ಲ ನಿಮ್ದಲ್ಲಿ ಬಾಲ್ಕನಿ ಇದೆ ಅಲ್ಲ, ಅಲ್ಲಿ ಕಟ್ಟೋಣ. ನಮ್ದು ಜಾಗನೇ ಇಲ್ಲ, ಫುಲ್ ಆಗ್ಬಿಟ್ಟೈತೆ. ಬೇರೆ ಹೊಡ್ಕೊಂಡೋದ್ರೆ ಹುಲ್ ತಿನ್ನಕ್ಕೆಲ್ಲ ಅವರೇ ಬೆಳೆಸಿದಾರಲ್ಲ ಗಿಡಗಳನ್ನು. ನಿಮ್ಮ ಇದಾವಲ್ಲ 2-3 ಗಿಡ. ನೈಟ್ ಟೈಮಲ್ಲಿ ಈ ಥರ ವಾಕ್ ಮಾಡಿದೆ ಎಷ್ಟು ದಿನ ಆಯ್ತು ಹೇಳು? ಟೈಮ್ ಎಷ್ಟಾಯಿತು? 11:34. ಎಷ್ಟು ದಿನ ಆಯ್ತು ನೋಡಿ. ಎಷ್ಟು ಪ್ರಶಾಂತವಾಗಿದೆ ರೋಡು. ಅಮ್ಮ ಒಳಗಡೆ ಅಂತೂ ಸೆಕೆ, ಉರಿ 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 ಸೆಕೆ. ಪಾದೇವ ಇರಿಟೇಷನ್. ಸೊ ಬಂದು ಮುಟ್ಟಿದ್ವಿ, ಊಟ ಕೂಡ ಆಯಿತು. ಹೀಗೆ ಸ್ವಲ್ಪ ಊಟ ಮುಗಿಸ್ಕೊಂಡ್ವಿ ಈಗ ಜಸ್ಟು. ಹಾಗಾಗಿ ಹೀಗೆ ಸ್ವಲ್ಪ ವಾಕಿಂಗ್ ಮಾಡೋಣ ಅಂತ ಬಂದ್ವಿ. ಈಗ ಹೋಗಿ ಮಲ್ಕೋಬೇಕು. ಕಾಯಿ ಮರ ಇದೆ ಅಲ್ವಾ, ನಿರ್ಮಲಾ ಫಸ್ಟ್ ನಾವಿಲ್ಲಿ ಮನೆ ನೋಡೋಕೆ ಬಂದಿದ್ವಿ ನೋಡು. ಆವಾಗ ಇಲ್ಲಿ ನಾನು, ನಿರ್ಮಲಾ ಮಮ್ಮಿ, ಹೆಂಡ್ರಿ ಮಮ್ಮವರೆಲ್ಲ ಇದ್ವಿ. ಚೇಪೆಕಾಯಿ ಬಿಟ್ಟಿತ್ತು ಆ್ಯಕ್ಚುಲಿ. ಹೊಡೆದು ಇದು ಮಾಡ್ಕೊತಾ ಇದ್ವಿ. ಇಲ್ಲೇ ಗಾಡಿ ನಿಲ್ಲಿಸಿದ್ವಿ. ಘಟ್ಟದ ಮಲ್ಲಿಗೆ ಹೂವಿನ ಗಿಡ, ಅದೇ ಘಟ್ಟದ ಮಲ್ಲಿಗೆ ಅಂದ್ರೆ ಮತ್ತಿಲ್ಲಿ ಮಂಗಳೂರು ಮಲ್ಲಿಗೆ ಹೂವಿನ ಗಿಡ. ಸೊ ನಾಳೆ ಬೆಳಿಗ್ಗೆ ತೋರಿಸ್ತೀನಿ. ಇದರಲ್ಲಿ ಇದ್ದಿದ್ದು ಮೊಗ್ಗನ್ನ ತೆಗೆದುಬಿಟ್ಟು ಕಟ್ಟಿದ್ದಾರೆ. ಅರಳಿದ ಮೇಲೆ ಕಟ್ಲಿಕ್ಕೆ ಕಷ್ಟ ಆಗುತ್ತೆ. ತೋರಿಸು ಅರಳಿದ ನೋಡಿ, ಇಲ್ಲಿ ನೋಡಿ ಸೇಮ್ ಹಾಗೆ ಇದೆ. ಸ್ಮೆಲ್ಲು ಮಾತ್ರ ಮಂಗಳೂರು, ಉಡುಪಿ ಹೌದು. ಈ ಹೂ ಅಂದ್ರೆ ತುಂಬಾ ಇಷ್ಟ, ಮಲ್ಲಿಗೆ ಹೂವು. ಸೊ ಇದನ್ನ ಅರಳಿದ ಮೇಲೆ ಕಟ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಮೊಗ್ಗಿರ್ಬೇಕಾದ್ರೆ ಎಲ್ಲ ಕಟ್ಟಿದ್ದಾರೆ. ಸ್ವಲ್ಪ ಸಿಕ್ತು, ಅಷ್ಟೇನು ಉದ್ದ ಸಿಕ್ಕಿಲ್ಲ. ಅಲ್ಲಿ ಮೇಲೆ ಹೋದ್ರೆ ಗೊತ್ತಾಗುತ್ತೆ ಬಾ. ಈಗ ಬೇಡ, ನಾಳೆ ಬೆಳಿಗ್ಗೆ ಹೋಗೋಣ.
ಅಲ್ಲಿ ಸೊ ನೋಡಿ ರೋಡಲ್ಲಿ ಯಾರೂ ಇಲ್ಲ ಅನ್ನೋಕ್ಕೆ ಟೈಮ್ ಎಷ್ಟಾಯಿತು? ಎಲ್ಲರೂ ಮಲಗಿರ್ತಾರೆ. 11:30. ಇದೇನೋ ಸಂಶೋಧನೆ ನಡೀತಾ ಇದೆ. ಮುಗೀತಾ? ನಾವು ವಾಕಿಂಗ್ ಈಗ ಬನ್ನಿ. ವಾಕಿಂಗ್ ಈಗ ಅಲ್ಲ ಇಲ್ಲ, ಬ್ಯಾಂಗ್ಳೂರಲ್ಲಿ ರೋಡ್ ಸೈಡಲ್ಲಿ ಇದೆ ಹಾಕ್ತಾರೆ. ಬಟ್ ನಾವಿರೋ ಕಡೆ ಮಾತ್ರ ನೋಡಕ್ ನಮಗೆ ಕಮ್ಮಿ ಸಿಗ್ತಾ ಇದೆ ಅಷ್ಟೇ. ಅಲ್ಲಿ ಚಿಕ್ಕ ಚಿಕ್ಕದು, ಇಲ್ಲಿ ದೊಡ್ಡದಿದೆ. ಮಿಠಾಯಿ ಹೂವು, ಇದಕ್ಕೆ ಮಿಠಾಯಿ ಹೂವು. ಅದು ಬೇರೆ ಚಿಕ್ಕ ಚಿಕ್ಕದು, ಇದು ದೊಡ್ಡದು. ಸೊ ಮೊಂತಿ ಸೈಬಣಿ ಹಬ್ಬಕ್ಕೆ ಫೆಸ್ಟ್ಗೆ ನಾವು ಹಾಸ್ಟೆಲ್ ಬೇಕಾದ್ರೆ ಮನೆ ಹುಡ್ಕೊಂಡು ಹೋಗ್ತಾ ಇದ್ವಿ. 11:30 ಟೈಮಿಗೆ ದೆವ್ವಗಳ ತರ ವಾಕಿಂಗ್ ಹೋಗ್ತಾ ಇದೀವಿ. ಹೌದು, ನಾವೇ ಕಾಣಿಸ್ತಾ ಇಲ್ಲ ನೋಡಿ, ದೆವ್ವಗಳೇ ಆಗ್ಬಿಟ್ಟಿದ್ವಿ. ನಾಯಿಗಳು ನೋಡು, ನಾಯಿಗಳು ಶುರು ಯಾರೋ ದೆವ್ವಗಳು ಓಡಾಡ್ತಾ ಇದ್ದಾರೆ. 11:30. 11:30 ಅಲ್ಲ, ಟೈಮ್ ಎಷ್ಟಾಯ್ತು? ಬೂಜಿ ಟೈಮ್ ಕಿತ್ತಾ ಇದ್ದಾನೆ. ಟೈಮ್ ಎಷ್ಟಾಯ್ತು? 11:48 ಆಗಿರುತ್ತೆ. 47. ವಾವ್, ಕರೆಕ್ಟಾಗಿ ಹೇಳಿದ್ದೀನಿ ನಾನು. ಹಾಯ್ ಆಲ್, ಗುಡ್ ಮಾರ್ನಿಂಗ್. ಎಸ್, ನಿನ್ನೆ ವ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಯಿತು, ಇಡ್ಲಿ ಸಾಂಬಾರ್. ಹಾಗೆ ಈಗ ಚರ್ಚಿಗೆ ಹೋಗ್ತಾ ಇದ್ದೀವಿ. ಹಾಗೆ ಸಮಾಧಿಗೆ ಹೋಗಿ ಪೂಜೆ ಮುಗಿಸ್ಕೊಂಡು ಸಮಾಧಿಗೆ ಹೋಗಿ ಅಂಕಲ್ ಅವ್ರದ್ದು ಸಮಾಧಿಗೆ ಪ್ರೇಯರ್ ಮಾಡಿ ಬರೋಣ ಅಂತ. ಲೆಟ್ಸ್ ಗೋ. ಎಷ್ಟು ಬಿಸಿಲಿದೆ ಆದ್ರೂ ಇಬ್ನಿ ನೋಡಿ. ಹೌದು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ರೋಡು. ಸ್ಟಾರ್ಟ್ ಆಗ್ಬಿಡುತ್ತೆ. ಇಲ್ಲ, ಇಲ್ಲೂ ಬಿಸಿಲೇ, ಇಲ್ಲಿ ಹೆವಿ ಬಿಸಿಲು. ಮತ್ತೆ ಯಾವಾಗ ಸ್ವಲ್ಪ ತಣ್ಣಗಾಗ ದಾವಣಗೆರೆಯಲ್ಲಂತೂ ಫುಲ್ಲು ಸ್ನೋ ಅಲ್ಲ, ಫಾಗ್. ತುಂಬಾ ಇದೆ ಫಾಗ್. ನಿಲ್ಸಿದ ಗಾಡಿಗೆ ಪಾಪ ಹಕ್ಕಿಗೆ ಎಲ್ಲೂ ಜಾಗ ಇರಲಿಲ್ಲ. ಅಮಿತನ್ ಗಾಡಿ ಮೇಲೆ ಕಕ್ಕ ಮಾಡಿಬಿಟ್ಟಿದೆ. ತಿಕ್ಕು ನೀಟಾಗಿ ಸೊ ಪೂಜೆ ಮುಗಿಸ್ಕೊಂಡು ಸಮಾಧಿ ಹತ್ರ ಬಂದಿದ್ದೀವಿ. ಇಲ್ಲಿ ಯಾರೂ ಬರಲ್ಲ ಅಲ್ವಾ, ಸೊ ಹಾಗಾಗಿ ಇದೆ ಅಂಕಲ್ ಸಮಾಧಿ, ಜಾನ್ ರೊಸಾರಿಯೋ. ಸೊ ಇದನ್ನು ಈಗ ಕ್ಲೀನ್ ಮಾಡಿ ಪ್ರೇಯರ್ ಮಾಡಬೇಕು. ಚರ್ಚಿಗೆ ಹೋಗಿ ಬಂದಾಯಿತು. ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಆಗ್ತಿದೆ. ಸಾಗರದ ಬಿರಿಯಾನಿ ಇದು ಅಕ್ಕ ಮಾಡ್ತಾ ಇದ್ದಾರೆ. ಇದು ಬೇರೆ ವಿಡಿಯೋದಲ್ಲಿ ಹಾಕ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ. ಬಿರಿಯಾನಿ ಮಸಾಲ, ಬಿರಿಯಾನಿ ಹೇಗೆ ಮಾಡೋದು ಅಂತ. ಚಿಕನ್ ಬಿರಿಯಾನಿ ಅಲ್ಲ ಇದು? ಹಾಂ, ಚಿಕನ್ ಬಿರಿಯಾನಿ. ಸೊ ಅಡುಗೆಗೆ ರೆಡಿ ಮಾಡ್ತಾ ಇದ್ದಾರೆ. ಅಕ್ಕ ಮತ್ತು ಬೌಜಿ ಹೊರಟ್ರು, ಸಾಗರ ಮತ್ತು ಜೋಗಕ್ಕೆ ಹೋಗೋರು. ಅಮಲಕ್ಕ, ಬಿರಿಯಾನಿ ವಿಡಿಯೋ ತುಂಬ ಚೆನ್ನಾಗಾಗಿತ್ತು. ರೆಸಿಪಿನ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಬೌಜಿ ಸಾಗರ ಹೋಗ್ತಾರೆ, ಅವಣ್ಣ ಜೋಗ ಹೋಗ್ತಾರೆ. ಬಾಯ್ ಬಾಯ್. ಬೌಜಿ ಆರನ್ ಬಾಯ್. ನೀವು ಹೊರಟ್ರ? ಬಾಯ್. ಬಾಯ್ 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 ಬೌಜಿ. ಹೋದ್ರು.
ಸ್ನಾನ ಮಾಡ್ಬೇಕು ಇವಾಗ. ಏಕೆ ಒಗ್ಗುಗೆ ಇಂಪಾರ್ಟೆಂಟ್. ಯಾವುದು ಬಕ್ಸಿಗೋ ಚೇಪೆಕಾಯ ಇಲ್ಲಿದೆ ಚೇಪೆಕಾಯ. ಹಾ ತಗೊಳ್ಳಿ. ಈ ಹುಡುಗಿ ನನಗೆ ಡಬಲ್ ಕೆಲಸ ಕೊಡ್ತಾನೆ. ಹುಷಾರು, ಕಾರ್ ವಿಡಿಯೋ ರೆಕಾರ್ಡ್ ಮಾಡಿನೆಲ್ಲ ಗೊತ್ತಾಗ್ಲಿಲ್ಲ. ಇಲ್ಲ ಕಾಯಿ ಪೇರ್ಲೆಕಾಯಿ ಇಲ್ಲ ಹಣ್ಣು ಹಾಕ್ಬೇಕು ಬಿಡಿ. ಹುಷಾರು, ಬನ್ನಿ, ಬೇಡ ಹೋಗ್ಬಿಡಿ. ಇಲ್ಲಿ ಬನ್ನಿ ಬೇಡ, ಇಳೀರಿ. ಹಾರ್ಬೇಡಿ, ಹುಷಾರಾಗಿಳಿರಿ. ಜಾರ್ಜ್ ಬಂದಾಗ ಹೇಳಿ, ಅವನ್ ಮಾಡ್ತಾನೆ. ಹಾ, ನೋವಾಗತ್ತ ಅಲ್ಲಿಂದ ಹಾರಿದ್ರೆ. ಹುಷಾರಾಗಿ. ಟೈಮ್ ಆಗಿಲ್ವಾ ಹೋಗಕ್ ನಿಮಗೀಗ? ಹಾ, ಬನ್ನಿ ಹೋಗೋಣ. ನಾವು ನಮ್ಗ ಇವರಿಬ್ರು ಆಧಾರ್ ಕಾರ್ಡ್ ಇಟ್ಕೊಂಡು ಬರ್ತಾರೆ ಗೌರ್ಮೆಂಟ್ ಬಸ್ ಅಲ್ಲಿ. ಹೋಗೋಣ ಬನ್ನಿ ಅಣ್ಣ. ಹಾ, ಇದೆಯಲ್ಲ ಆಧಾರ್ ಕಾರ್ಡ್ ತಂದಿದ್ದೀರ ತಾನೆ? ಇಲ್ಲ. ಅಯ್ಯಯ್ಯೋ, ಪ್ಯಾಕ್ ಆಯಿತು, ಹೊರಟ್ವಿ. ಬೌಜಿ ರೆಡಿನಾ? ಎಸ್ ರೆಡಿನಾನೆ. ರೆಡಿ. ಇವಳಂತೂ ಬ್ಯಾಗ್ ಹಾಕೊಂಡು ಕುತ್ಕೊಂಡು ಬಿಟ್ಟಿದ್ದಾಳೆ. ಅಲ್ಲಿ ಮೇಲೆ ಹತ್ತಿ ಸಾಹಸ ಮಾಡಿದ್ದಕ್ಕೆ ಇಷ್ಟು ಹೂವು ಆದರೂ ಸಿಕ್ಕಿದೆ. ನೋಡ್ತಾ ಇರ್ಬೋದು ನೋಡಿ, ಇಷ್ಟು ಹೂವು ಸಿಕ್ಕಿದೆ. ಏನು ಸ್ಮೆಲ್ ಅಂದರೆ ವಾವ್. ಹಾಕು ಇದರಲ್ಲಿ, ಅವಳು ನಿರ್ಮಲ ಕಟ್ತಾಳಂತದನ್ನು. ಸೊ ಲೆಟ್ಸ್ ಗೋ. ಅನಿಸ್ತು ಗೊತ್ತಾ? ಆ್ಯಕ್ಚುಲಿ ಅಲ್ಲ, ಹಿಡ್ಕೊ ಹೇಳ್ತೀನಿ. ನಾನು ಹಿಂಗೆ ಲಗೇಜ್ ಎಲ್ಲ ಹಿಡ್ಕೊಂಡು ಈ ಬೌಜಿ ಇಲ್ಲಿ ನಿಂತ್ಕೊಂಡಿದ್ದು ನೋಡಿದರೆ ನಮ್ಮನ್ನು ಬಿಡೋಕ್ಕೆ ಇಲ್ಲಿ ಹೊರಗಡೆ ಬಂದಿದ್ದಾರಂತ ಹಂಗೆ ಅನಿಸ್ತು. ಬಟ್ ನೀವು ಬರಬೇಕಲ್ಲ ಈಗ ಬ್ಯಾಂಗ್ಳೂರು. ಬನ್ನಿ ಹೋಗೋಣ. ಡಿಕ್ಕಿ ಓಪನ್ ಮಾಡಲ್ಲ? ಓಪನ್ ಮಾಡ್ತೀನಿ ನೋಡಿ. ಲಗೇಜ್ ಲೋಡ್ ಮಾಡಿ ಟೈಮ್ 5:30, 5 ಗಂಟೆ ಇದ್ದಿದ್ದು 5:30 ಆಯಿತು. ಎಲ್ಲ ಗಜಿ ಇದೆ ಡಿಕ್ಕಿ ಒಳಗೆ. ಕೊಟ್ಲಿ ಹಾಕೋಣ. ಪಿಲ್ಲೋನ ತಕೋ, ಸುಡ್ಕೇಸ್ ತಂದಿಲ್ಲಲ್ಲ. ಸೊ ಇಷ್ಟು ಹೂವು ಸಿಕ್ಕಿದೆ. ಇನ್ನೂ ಇಷ್ಟು ಕಟ್ಟಕ್ಕಿದೆ. ಎಷ್ಟಾಗುತ್ತೋ ಅಷ್ಟು ಕಟ್ಟೋಣ. ಉಳಿದಿರೋದು ಗಾಡಿಯಲ್ಲಿ ಕಟ್ಟೋಣ, ಇಲ್ಲ ಅಂದ್ರೆ ಟೈಮ್ ಆಗಿಬಿಡುತ್ತೆ ಹೋಗೋಕ್ಕೆ. ಹಿಂದೆ ಈ ಥರ ಜಡೆ ಥರ ಬರುತ್ತೆ. ತಿರ್ಸಿ ಇದನ್ನು ಜಡೆ ಥರ, ಇಲ್ಲೂ ಜಡೆ ಥರ ಬರುತ್ತೆ. ಹಿಂಗೆ ತಿರ್ಸಿದ್ರು ಜಡೆ, ಇನ್ನೂ ಜಡೆ ಥರ ಬರಲ್ಲ, ಇಷ್ಟೇ ಬರುತ್ತೆ. ಅದೇ ಹಿಂದೆ ಮುಂದೆ ಜಡೆ ಥರ ಬರುತ್ತೆ ಅದು. ಎಷ್ಟೊತ್ತು ಬರೋದು? ನೀವೇ ಲೇಟ್ ಮಾಡಿದ್ದು. ಇನ್ನೂ ನೀರು ತುಂಬಿಸ್ಕೊ, ಬಾಟ್ಲಿ ತಕೋ, ಪ್ಯಾಕೆಟ್ ತಕೋ. ಫ್ರಿಜ್ ಅಂತ ದೊರಿತೇನೆ. ಫ್ರಿಜ್ ಅನ್ನಲ್ಲ, ಅದಕ್ಕೇನು ಅಂತಾರೆ ನೀವು ಫ್ರಿಜ್. ನಾವು ಮಿನಿ ಫ್ರಿಜ್ ಇವತ್ತು ಹೊರಡಲ್ಲ, ನಮ್ಗೆ ಹೋಗಕ್ ಬಿಡಲ್ಲ. ಇಲ್ಲ, ಅವ್ರ ಕಾರಲ್ಲಿ ಬರ್ತಾ ಇದಾರೆ, ನಾವು ನಮ್ಮ ಕಾರಲ್ಲಿ ಹೋಗ್ತೀವಿ. ಫೈವ್ 30 ಹೊರಡ್ತೀವಿ ಅಂತ ಹೇಳ್ಕೊಂಡು 7 ಆಗ್ತಾ ಬಂತು. ನಾವು ಮನೆಗೆ ಹೋಗಿ ಮುಟ್ಟೋಷ್ಟೊತ್ತಿಗೆ 11:30, 12. ಮುಂದೆ ಹೋಗ್ತಾ ಇದ್ದಾರೆ. ಎಷ್ಟು
ಬೇಗ ದಿನ ಹೋಯ್ತು. ನಿನ್ನೆ ಇಷ್ಟೊತ್ತಿಗೆ ಬಂದಿದ್ದಲ್ಲ, ಇವತ್ತಿಷ್ಟೊತ್ತಿಗೆ ಹೋಗ್ತಾ ಇದೆ. ದಿನಗಳೆಷ್ಟು ಬೇಗ ಹೋಗ್ತಾ ಇದೆ. ಅಕ್ಕ ಇವತ್ತು ಬಿರಿಯಾನಿ ಮಾಡಿದ್ರು. ನಾನು ಏನು ಮಸಾಲನ ರುಬ್ಬಿ ಹಾಕ್ತಾ ಇರಲಿಲ್ಲ. ಅವರು ಯಪ್ಪ ಇದು ಹೆಂಗಪ್ಪ ಆಗುತ್ತೆ ಅನ್ಕೊಂಡಿದ್ದೆ. ಲಿಟ್ರಲಿ ತುಂಬಾನೇ ಚೆನ್ನಾಗಾಗಿತ್ತು ಬಿರಿಯಾನಿ. ಸೊ ಮಟನ್ ಸುಕ್ಕನು ತುಂಬ ಚೆನ್ನಾಗಾಗಿತ್ತು. ಮಟನ್ ಗ್ರೇವಿ ಮತ್ತು ಬಿರಿಯಾನಿ ಅಂತೂ ಲಿಟ್ರಲಿ ಸಖತ್ತಾಗಿ ಮಾಡಿದರು. ಸೊ ನಾನು ಆ ರೆಸಿಪಿನ ಹಾಕ್ತೀನಿ, ನೀವು ಕೂಡ ಟ್ರೈ ಮಾಡಿ. ಆಮೇಲೆ ಇನ್ನೇನಿಲ್ಲ, ಈಗ ಹೊರಡೋದು ಟ್ರಾವೆಲ್. ಮನೆಗೆ ಹೋಗಿ ಮುಟ್ಟೋಷ್ಟೊತ್ತಿಗೆ 12 ಆಗುತ್ತೆ. ಅಮಿತ್, ಟ್ರಾವೆಲಿಂಗಲ್ಲಿ ಟ್ರಾವೆಲ್ ಮಾಡಿ ಬೋರ್ ಆಯಿತು. ಗಂಟ್ಲು ನೋವು ಬೇರೆ, ನಿದ್ದೆ ಮಾಡಿದ್ರು ನಿದ್ದೆ ಬರ್ತಾ ಇಲ್ಲ. ನೀನು ಸಿರಿ ಹತ್ರ ನಾವು ಮಾತಾಡಿದ್ರೆ ಅಂತೂ ಸಿರಿ ಮಾತಾಡಲ್ಲ, ನೀನಾದ್ರೂ ಮಾತಾಡು. ಹೇಗಿದೆಯಾ ಸಿರಿ ಅಂತ ಕೇಳಿ ಮೌಜಿ. ಕನ್ನಡ ಇಂಗ್ಲಿಷಾ? ಇಂಗ್ಲಿಷು ಹಿಂದಿ. ನೀನ್ ಜೋರಾಗಿ ಕೇಳ್ಬೇಕು, ಕೇಳು ಸಿರಿಗೆ. ಸಿರಿ ಸಿರಿ ಕೇಳಿಸ್ತಿಲ್ಲ. ನಂಗೆ ಕೇಳಿಸ್ತಿಲ್ಲ, ನಿನ್ ಸಿರಿಗೆ ಎಲ್ಲಿ ಕೇಳಿಸುತ್ತೆ? ಇಲ್ಲ ನಿಮ್ ಸಿರಿಗೆ. ಸಿರಿ ಕಾಲ್ ನಿಶು. Calling Nishu. Mobile. ನೀವು ಡಯಲ್ ಮಾಡಿ. ಸಿರಿ ಹೇ ಸಿರಿ, ಸಿರಿ, ಈ ಸಿರಿಗೆ ಎಷ್ಟು ಕೊಬ್ಬು ನೋಡು. ಹೇ ಸಿರಿ. ನಿನ್ ಸಿರಿನೇನೆ ಮದ್ವೆ ಆಗ್ಬೇಕಿತ್ತು. ಪ್ಲೇ ಕನ್ನಡ ಸಾಂಗ್ಸ್. ಹೇ ಸಿರಿ, ಪ್ಲೇ ಕನ್ನಡ ಸಾಂಗ್. I'm learning how to choose the right audio apps for you. Which one do you want to use to listen to this? ಕನ್ನಡ ನೀನ್ ಹಂಗೆ ಹೇಳ್ಬೇಡ, ನೀನ್ ಹೇಳು ಸಿರಿಗೆ. ಸಿರಿ ಹೌ ಆರ್ ಯು ಅಂತ ಕೇಳು. Which app do you want to listen to this on? ವಿಚ್ ಆಪ್? You'll need to unlock your iPhone first. you need to unlock your phone, sir. ಅನ್ಲಾಕ್ ಮಾಡಿ ಸರ್. ಹೆಂಗೆ ಪೈಪೋಟಿ ಮೇಲೆ ಹೋಗ್ತಿದಾವೆ ಕಾರ್ಗಳಲ್ಲಿ ಮುಂದೆ. ಹೌದು, ಇದೊಂದು ಟ್ರಾಫಿಕ್. ತುಮಕೂರಿಂದ ಹೆವಿ ಟ್ರಾಫಿಕ್ ಇದೆ. ಯಪ್ಪ. ಹೇ ಸಿರಿ, ಹೇ ಸಿರಿ, ಪ್ಲೇ ಕನ್ನಡ ಸಾಂಗ್ ಇನ್ ಯೂಟ್ಯೂಬ್. I'll need to access your YouTube data to use the app. Is that okay? ಸಿರಿ ಓವರ್ ಆಗಿ Sorry, I ಆಡ್ಬೇಡ. can't do that. ಓಕೆ ಬಿಡು ಮಾರೈತಿ, ಇಡು. ನೀನ್ ಕೆಲಸ ಮಾಡು ಹೋಗು. ಅಮಿತ್ ಅವಳು ಮಾಡಲ್ಲಂತೆ, ನಿನ್ ಕೈಯಲ್ಲೇ ಪ್ಲೇ ಮಾಡು ಹೋಗ್ಲಿ. ಇನ್ 1 hour ಆಲ್ರೆಡಿ ಎಷ್ಟಾಗಿದೆ? 10 ಆಯ್ತು ಆಲ್ರೆಡಿ. 9:58. ಇನ್ನೊಂದು ಅವರಲ್ಲಿ ರೀಚ್ ಆಗ್ತೀವಿ. 1 hour ಅಂದ್ರೆ 11:15 ಆಗುತ್ತೆ. ಓ ದೇವಾ. ಸೊ ಫೈನಲಿ ರೀಚ್ ಆದ್ವಿ. 11 o'clock ಆಯಿತು ಕರೆಕ್ಟ್. 10:57 ರೀಚ್ ಆದ್ವಿ. ಅಕ್ಕ ಬಾವ ಬಂದಿಲ್ಲ, ಅವ್ರು ಇನ್ನೂ ಹಿಂದೆ ಇದ್ದಾರೆ. ಇನ್ನೊಂದು 1/2 hour ಆಗ್ಬಹುದು. ಓ ಬಂದ್ಬಿಟ್ರು. ಅಲ್ಲ ಅದಲ್ಲ, ನನ್ಗೂ ಶಾಕ್ ಆಯ್ತು. ಅದಲ್ಲ ಅವ್ರು ಇನ್ನೂ ಎಷ್ಟು ಹಿಂದೆ ಇದ್ರಲ್ವ ನಮ್ಗಿಂತ. ಇನ್ನು ಈಗ ಕನಕಪುರ ಬಿಟ್ವಿ ಅಂತ ಹೇಳಿದ್ರು. ಸೊ ಇಷ್ಟು ಬೇಗ ಬಂದು ರೀಚ್ ಆದ್ರ ಅಂತ ಮುಟ್ಟಿಲ್ಲ. ನಂಗಂತೂ ಫುಲ್ಲು ಟ್ರೋತ್ ಇನ್ಫೆಕ್ಷನ್ ಆಗ್ಬಿಟ್ಟಿದೆ, ತಲೆನೋವು. ನಾಳೆ ಡ್ಯೂಟಿಗೆ ಹೋಗ್ಬೇಕು. ಈಗ ಮನೆಗೆ ಹೋಗಿ ಊಟ ಮಾಡಿ ಮಲ್ಗೋದು. ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. 2 days ಸ್ಯಾಟರ್ಡೆ ಸಂಡೇ ವಿಡಿಯೋನ ಒಂದೇ ಇದರಲ್ಲಿನೇ ಇದು ಮಾಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.